ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ 25 ದ ಬೆಸ್ಟ್ ಪೂಜಾ ರೂಮ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಪೂಜಾ ರೂಮು ತುಂಬ ಸುವಾಸನೆ ಭರಿತವಾಗಿರಬೇಕು. ಸಣ್ಣದಾಗಿರೋವಂಥ ಪೂಜಾ ರೂಮ್ ಆದ್ರೂ ನೋಡೋಕ್ಕೆ ತುಂಬ ಸುಂದರವಾಗಿ ಕಾಣಿಸ್ಬೇಕು, ತುಂಬಾ ಬ್ಯೂಟಿಫುಲ್ಲಾಗಿ ಕನ್ವರ್ಟ್ ಮಾಡ್ಕೊಳ್ಬೇಕು ಅನ್ನೋದಾದರೆ ಈ ವಿಡಿಯೋ ಮಾಡಿಸಿರೋ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಈ ವಿಡಿಯೋದಲ್ಲಿ ಏನೇನು ಟಿಪ್ಸ್ನೆಲ್ಲ ಶೇರ್ ಮಾಡ್ತಾ ಇದ್ದೀನಿ ಅಂತೆಲ್ಲನೂ ನೋಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಅಂತ ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವೀಡಿಯೋಸ್ನ ನೋಡ್ಬೋದು. ಇನ್ನು ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟು ಪೂಜಾ ರೂಮ್ ಫೋಟೋಸಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫೋಟೋಸು ನೋಡೋಕ್ಕೆ ಈ ರೀತಿಯಾಗಿರುತ್ತೆ. ತುಂಬ ಡಿಫ್ರೆಂಟ್ ಆಗಿರುವಂಥ ಫೋಟೋಸ್ ಎಲ್ಲನೂ ಯೂಸ್ ಮಾಡ್ತಾ ಇರ್ತೀರ. ಬಟ್ ಈ ಫೋಟೋಸು ಬೇಗ ಹಾಳಾಗ್ದಿರ ತುಂಬ ದಿನ ಬಾಳಿಕೆ ಬರಬೇಕು ಅನ್ನೋದಾದರೆ ಫೋಟೋಸ್ನ ಕ್ಲೀನ್ ಮಾಡಬೇಕಾದ್ರೆ ಈ ರೀತಿ ಮಾಡಿ. ಯಾವುದೇ ಕಾರಣಕ್ಕೂ ಜಾಸ್ತಿ ವೆಟ್ಟಿರೋವಂಥ ಕ್ಲಾತ್ನ ಯೂಸ್ ಮಾಡಬೇಡಿ. ಒಂದು ಡ್ರಾಪಷ್ಟು ನಾನು ಇಲ್ಲಿ ಡಿಶ್ ವಾಷರ್ ಲಿಕ್ವಿಡ್ನೇ ಹಾಕ್ಕೊಳ್ತಾ ಇದ್ದೀನಿ, ವಿಮ್ ಲಿಕ್ವಿಡ್ನ. ಜಸ್ಟ್ ಒಂದು ಡ್ರಾಪಷ್ಟು ಹಾಕಿಬಿಟ್ಟು ಸ್ವಲ್ಪ ಸೆಮಿ ವೆಟ್ ಇರೋವಂಥ ಕ್ಲಾತಲ್ಲಿ ಈ ರೀತಿ ನೀಟಾಗಿ ವೈಪ್ ಮಾಡಿ. ಈ ರೀತಿ ಮಾಡೋದ್ರಿಂದ ಏನಾದರೂ ಜಿಡ್ಡು, ಕೊಳೆ, ಸಣ್ಣ ಸಣ್ಣ ಧೂಳು, ಅರಿಶಿನ ಕುಂಕುಮ ಎಲ್ಲಾದರೂ ಇದ್ದರೂ ಕೂಡ ನೀಟಾಗಿ ವೈಪೌಟ್ ಆಗಿಬಿಡುತ್ತೆ. ಬ್ಯಾಕ್ ಸೈಡ್ ಕೂಡ ನಾನು ಇದೇ ರೀತಿಯೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಫೋಟೋಸ್ ಬೇಗ ಹಾಳಾಗೋದು ವೆಟ್ನೆಸ್ಸಿಂದ. ಸೊ ವೆಟ್ ಕ್ಲಾತಿಂದ ಒರೆಸಿದಾದ್ಮೇಲೆ ಕಂಪಲ್ಸರಿ ಒಂದು ಟಿಶ್ಯೂ ಅಥವಾ ಒಂದು ಡ್ರೈ ಕ್ಲಾತ್ನ ತೊಗೊಂಡು ಈ ರೀತಿ ವೈಪ್ ಮಾಡಿ. ಈ ರೀತಿ ಮಾಡೋದ್ರಿಂದ ಎಕ್ಸ್ಟ್ರಾ ಮಾಯಿಶ್ಚರು, ವಾಟರ್ ಏನಾದರೂ ಇದ್ದರೂ ಕೂಡ ಈಸಿಯಾಗಿ ಈ ಟಿಶ್ಯೂ ಅನ್ನೋದು ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಫೋಟೋ ಕೂಡ ಗ್ಲಾಸ್ ಮೆಟೀರಿಯಲ್ ಆಗಿರೋದ್ರಿಂದ ಒಳ್ಳೆ ಶೈನಿಂಗ್ ಕೂಡ ಬರುತ್ತೆ. ಫೋಟೋಗಿರುವಂಥ ವೈರ್ನ ಕೂಡ ನಾನು ಇದೇ ರೀತಿಯೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಡ್ರಾಪಷ್ಟು ವಿಮ್ ಲಿಕ್ವಿಡ್ನ ಕ್ಲಾತ್ ಮೇಲೆ ಹಾಕ್ಕೊಂಡು ವೈಪೌಟ್ ಮಾಡಿಬಿಟ್ಟು ಆಮೇಲೆ ಟಿಶ್ಯೂಯಿಂದ ಒರೆಸ್ಕೊಂಡಿದ್ದೀನಿ. ಇದೇ ರೀತಿಯೇ ಎಷ್ಟು ಫೋಟೋಸ್ ಇದೆಯೋ ಅಷ್ಟು ಫೋಟೋಸ್ನ ನಾನು ಇದೇ ರೀತಿ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ. ಫೋಟೋಸ್ನ ಪೂಜಾ ರೂಮಲ್ಲಿ ಇಡ್ತಾ ಇರ್ತೀವಲ್ವ, ಸೊ ಈ ಪ್ಲೇಸಲ್ಲಿ ಆದಷ್ಟು ಈ ರೀತಿ ಕ್ಲಾತ್ನ ಯೂಸ್ ಮಾಡಿ. ಇದರಿಂದ 2 ಬೆನಿಫಿಟ್ಸ್ ಇದೆ. ನಾನು ಈ ರೀತಿ ಬ್ಲೌಸ್ ಪೀಸಸ್ನ ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ 2 ಇಟ್ಕೊಂಡಿರೋದ್ರಿಂದ ಒಂದು ವಾಶ್ಗೆ ಹೋದ್ರೂ ಕೂಡ ಒಂದು ಯೂಸ್ ಮಾಡ್ಬೋದು. ಈಗ ಕರ್ಪೂರನ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಏನಾದರೂ ಕಾಕ್ರೋಚಸ್ ಪ್ರಾಬ್ಲಮ್ ಇದೆ, ಸಣ್ಣ ಸಣ್ಣ ಹುಳಗಳೆಲ್ಲ ಬರ್ತಾ ಇದೆ ಅನ್ನೋದಾದರೆ ಈ ರೀತಿ ಫೋಟೋಸ್ ಎಲ್ಲಿ ಇಡ್ತಿರೋ ಅದರ ಬ್ಯಾಕ್ ಸೈಡು ಈ ರೀತಿ ಕ್ಲಾತಿಂದ ಆ ಒಂದು ಕರ್ಪೂರನ ಕವರ್ ಮಾಡ್ಬೋದು. ನೀವೇನಾದ್ರು ಕ್ಲಾತ್ನ ಯೂಸ್ ಮಾಡೋದಾದರೆ, ಅದರ್ವೈಸ್ ಡೈರೆಕ್ಟಾಗಿ ಕೂಡ ಇಡ್ಬೋದು. ಕ್ಲಾತ್ ಯೂಸ್ ಮಾಡೋದ್ರಿಂದ ಫೋಟೋಸ್ ಕೂಡ ಸ್ಕಿಡ್ಡಾಗಿ ಬೀಳ್ದಿರ ಇರುತ್ತೆ. ಕರೆಕ್ಟಾಗಿ ನಾವು ಯಾವ ರೀತಿ ಇಡ್ತೀವೋ ಅದೇ ರೀತಿಯೇ ಕೂತ್ಕೊಳ್ಳುತ್ತೆ. ಈಗ ನೋಡಿ, ನಾನು ಫೋಟೋಸ್ನ ಇಟ್ಟು ಕೂಡ ತೋರಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಪೂಜಾ ರೂಮಲ್ಲಿ ಪ್ರಸಾದಗಳೆಲ್ಲನೂ ಇಡ್ತಾ ಇರ್ತೀವಿ. ಅದರ ಸ್ಮೆಲ್ಗೆ ಸಣ್ಣ ಸಣ್ಣ ಹುಳಗಳು ಬರೋದು ಸರ್ವೇ ಸಾಮಾನ್ಯ. ಬಟ್ ಈ ರೀತಿ ಕಾಕ್ರೋಚಸ್ ಪ್ರಾಬ್ಲಮ್ಸ್ ಏನಾದರೂ ಇದೆ ಅಂದರೆ ಈ ರೀತಿ ಟಿಪ್ಸ್ನ ಫಾಲೋ ಮಾಡಿ. ನೆಕ್ಸ್ಟು ಇದು ಪೂಜಾ ಪೌಡರು. ತುಂಬಾ ಸುಗಂಧ ಪರಿಮಳ ಅನ್ನೋದು ಬೀರ್ತಾ ಇರುತ್ತೆ. ಇದನ್ನು ಯಾವುದೇ ರೀತಿ ಶಾಪಲ್ಲಿ ತೊಗೊಂಬರೋ ಅವಶ್ಯಕತೆ ಏನಿರಲ್ಲ. ಮನೆಯಲ್ಲೇ ತುಂಬ ಸುಲಭವಾಗಿ ತಯಾರಿ ಮಾಡ್ಕೊಳ್ಬೋದು. ಈ ಪೂಜಾ ಪೌಡರ್ನ ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಇದರಲ್ಲಿ 2 ಸ್ಪೂನಷ್ಟು ಸೋಂಪು, ಒಂದು 10 ಲವಂಗ, ಒಂದು 10 ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಹೇಳಿರೋ ಕ್ವಾಂಟಿಟಿ ಪ್ರಕಾರ ಮಾಡಿಕೊಂಡ್ರೆ ಇದರ ಪರಿಮಳ ಅನ್ನೋದು ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. 1 ಸ್ಪೂನಷ್ಟು ಗಂಧದ ಪೌಡರ್ನ ಕೂಡ ಹಾಕ್ಕೊಂಡಿದ್ದೀನಿ. ಈಗ 3 ಸ್ಪೂನಷ್ಟು ಅರಿಶಿಣದ ಪೌಡರ್ನ ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 3 ಸ್ಪೂನಷ್ಟು ಪರ್ಫೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು 3 ರಿಂದ 4 ಕರ್ಪೂರದ ಬೆಳ್ಳೆನ ಹಾಕ್ಕೊಂಡಿದ್ದೀನಿ. ಒಂದು 1/4 ಸ್ಪೂನಷ್ಟು ಜವ್ವಾದ ಪೌಡರು ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಈಗ ಇದೆಲ್ಲದನ್ನು ಕೂಡ ಆದಷ್ಟು ನುಣ್ಣಗೆ ಪೌಡರ್ ಮಾಡ್ಕೊಂಬರ್ಬೇಕಾಗತ್ತೆ. ನೀರನ್ನ ಹಾಕಬಾರ್ದು, ಜಸ್ಟು ಡ್ರೈ ಪೌಡರ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಏಲಕ್ಕಿ ಹಾಕಿರೋದ್ರಿಂದ ಸ್ವಲ್ಪ ತರಿ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಜರಡಿ ಮಾಡ್ಕೊಳ್ತೀನಿ ಇದನ್ನು. ಈಗ ನೋಡಿ, ಜರಡಿ ಮಾಡಿಕೊಂಡು ಉಳಿದಿರೋವಂಥ ಈ ತರಿನ ಕೂಡ ಬಿಸಾಕ್ಬೇಡಿ, ಇದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಈಗ ಪೌಡರ್ ಅನ್ನೋದು ಫಾರ್ಮ್ ಆಗಿದೆ. ಈ ಪೌಡರ್ ಸ್ವಲ್ಪ ತರಿನೇ ಇರುತ್ತೆ, ತೀರಾ ನುಣ್ಣಗನ್ನೋದು ಇರಲ್ಲ. ಈ ಪೌಡರ್ನ ನಾನು ಈ ರೀತಿ ಒಂದು ಸ್ಪೈಸ್ ಬಾಕ್ಸಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಸಣ್ಣ ಪೂಜಾ ರೂಮ್ ಇರೋ ಅಂಥವರು ಈ ರೀತಿ ಬಾಕ್ಸ್ನ ತೊಗೊಂಡ್ರೆ ಇದರಲ್ಲೇ ನಾವು ಅರಿಶಿನ, ಕುಂಕುಮ, ಅಕ್ಷತೆ, ಆಮೇಲೆ ದೀಪಕ್ಕೆ ಯೂಸ್ ಮಾಡೋವಂಥ ಬತ್ತಿ, ನಾವು ಪೂಜೆಗೆ ಏನೇನೆಲ್ಲ ಯೂಸ್ ಮಾಡ್ತೀವೋ ಅದೆಲ್ಲದನ್ನು ಇದರಲ್ಲೇ ಸ್ಟೋರ್ ಮಾಡ್ಕೊಳ್ಬೋದು. ನೋಡಿ, ಈ ಒಂದು ಅಕ್ಷತೆನ ನಾನು ಆಲ್ಮೋಸ್ಟ್ 1 ಇಯರ್ ಆಯಿತು ಮಾಡಿ ಇಟ್ಕೊಂಡು, ಯಾವುದೇ ಕಾರಣಕ್ಕೂ ಹಾಳಾಗ್ದಿರ ಇರುತ್ತೆ. ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ತೀನಿ ಅಂತ. ತುಂಬ ಪೂಜಾ ರೂಮ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸು ಈಗಾಗಲೇ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಅದರ ಲಿಂಕ್ಸು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ಒಂದು ಐಡಿಯಾ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ.
ಈಗ ನಾವು ಮಾಡಿಟ್ಕೊಂಡಿರುವಂಥ ಪೂಜಾ ಪೌಡರ್ನ ಎಲ್ಲೆಲ್ಲಿ ಉಪಯೋಗಿಸ್ಕೊಳ್ಬೋದು ಅಂತ ನೋಡೋಣ. ನಾವು ಫೋಟೋಸ್ಗೆಲ್ಲ ಗಂಧ ಹಚ್ತಾ ಇರ್ತೀವಿ. ಆ ಗಂಧದಲ್ಲೇ ನಾವು ಇದನ್ನು ಕೂಡ ಒಂದು ಸ್ಪೂನಷ್ಟು ಹಾಕ್ಕೊಂಡು ಸ್ವಲ್ಪ ರೋಸ್ ವಾಟರ್ನ ತೊಗೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ರೋಸ್ ವಾಟರ್ ಇಲ್ಲ ಅಂದರೆ ನಾರ್ಮಲ್ ವಾಟರ್ನ ಯೂಸ್ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಫೋಟೋಸ್ಗೆ ಇಡೋದ್ರಿಂದ ಫೋಟೋಸು ಕೂಡ ಕಲರ್ ಅನ್ನೋದು ತುಂಬ ಚೆನ್ನಾಗಿ ಇರುತ್ತೆ. ಒಳ್ಳೆ ಪರಿಮಳ ಕೂಡ ಬರ್ತಾ ಇರುತ್ತೆ. ಇದು ಡ್ರೈ ಆಗ್ತಿದ್ದಂಗೆ ಇನ್ನು ಇದರ ಪರಿಮಳ ಅನ್ನೋದು ಜಾಸ್ತಿ ಆಗುತ್ತೆ. ಮೈಲ್ಡಾಗಿ ಇದರ ಫ್ರೇಗ್ರೆನ್ಸ್ ಅನ್ನೋದು ಬರ್ತಾ ಇರೋದ್ರಿಂದ ಒಳ್ಳೆ ಪಾಸಿಟಿವ್ ವೈಬ್ಸ್ ಅನ್ನೋದು ಸ್ಪ್ರೆಡ್ ಆಗುತ್ತೆ. ನೆಕ್ಸ್ಟು ಪೂಜಾ ರೂಮ್ನ ನಾವು ಡೈಲಿ ಬೇಸಿಸ್ ಮೇಲೆ ಕ್ಲೀನ್ ಮಾಡ್ತಾ ಇರ್ತೀವಿ. ಫ್ಲೋರ್ ಕ್ಲೀನ್ ಮಾಡಬೇಕಾದ್ರೂ ಕೂಡ ಆ ವಾಟರಲ್ಲಿ ಈ ಪೂಜಾ ಪೌಡರ್ನ ಸ್ವಲ್ಪ ಹಾಕ್ಕೊಂಡು ಇದರಲ್ಲಿ ನಾವು ಕ್ಲಾತ್ನ ಈ ರೀತಿ ಡಿಪ್ ಮಾಡಿ ಹಿಂಡ್ಕೊಂಡ್ಬಿಟ್ಟು ಈ ನೀರಿಂದ ಡಿಪ್ ಮಾಡಿರೋಂಥ ಕ್ಲಾತಲ್ಲಿ ಒರೆಸೋದ್ರಿಂದ ಕೂಡ ಪೂಜಾ ರೂಮು ಶೈನಿಂಗ್ ಕೂಡ ಜಾಸ್ತಿ ಬರುತ್ತೆ. ಒಳ್ಳೆ ಪಾಸಿಟಿವ್ ವೈಬ್ಸ್ ಕೂಡ ಸ್ಪ್ರೆಡ್ ಆಗ್ತಾ ಇರುತ್ತೆ. ಕರ್ಪೂರ ಎಲ್ಲ ಕೂಡ ನಾವು ಯೂಸ್ ಮಾಡಿರೋದ್ರಿಂದ ಸೊ ಆದಷ್ಟು ಫ್ಲೋರ್ನ ಕ್ಲೀನ್ ಮಾಡಬೇಕಾದ್ರೆ ಈ ಒಂದು ಲಿಕ್ವಿಡ್ನ ಯೂಸ್ ಮಾಡ್ಕೊಳ್ಬೋದು. ಅಂದರೆ ಈ ಪೌಡರು ಹಾಕಿ ಆ ನೀರನ್ನ ನಾವು ಯೂಸ್ ಮಾಡ್ಕೊಳ್ಬೋದು. ಈ ರೀತಿ ಹೊಸ್ಲೆಲ್ಲ ಕೂಡ ಒರೆಸ್ಬೇಕಾದ್ರೂ ಕೂಡ ಈ ಪೌಡರ್ನ ಯೂಸ್ ಮಾಡ್ಕೊಳ್ಬೋದು ಆ ನೀರಲ್ಲಿ. ನೋಡಿದ್ರಲ್ವಾ, ಫ್ಲೋರು ಕೂಡ ತುಂಬ ಶೈನಿಯಾಗಿರುತ್ತೆ. ಒಳ್ಳೆ ಪರಿಮಳ ಕೂಡ ಬೀರ್ತಾ ಇರುತ್ತೆ. ವಿಶೇಷ ದಿನಗಳಲ್ಲಿ ಮನೆಯೆಲ್ಲ ಒರೆಸೋಕ್ಕೆ ಯೂಸ್ ಮಾಡ್ತೀವಲ್ವ ನೀರು, ಆ ನೀರಲ್ಲಿ ಕೂಡ ಈ ಪೌಡರ್ನ ಹಾಕ್ಕೊಳ್ಬೋದು. ನೆಕ್ಸ್ಟು ಬಾಗಿಲಿಗೆಲ್ಲನೂ ಅರಿಶಿನ ಕುಂಕುಮ ಹಚ್ಬೇಕಾದ್ರೆ ಗಂಧ ಎಲ್ಲ ಹಚ್ತಿರ್ತೀವಲ್ವ, ಅದರಲ್ಲಿ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಕಲರ್ ನೋಡಿ ತುಂಬ ಚೆನ್ನಾಗಿರುತ್ತೆ. ಪರಿಮಳ ಕೂಡ ಚೆನ್ನಾಗಿ ಬರ್ತಾ ಇರುತ್ತೆ. ಸೊ ಒಳ್ಳೆ ಡಿವೋಷನ್ ಫೀಲಿಂಗ್ ಅಂತಲೇ ಹೇಳ್ಬೋದು. ಮನೆಯಲ್ಲಿ ದೈವಿಕ ಶಕ್ತಿಯನ್ನು ಹೆಚ್ಚಿಸ್ಬೇಕು ಅಂದರೆ ಈ ರೀತಿ ಪೌಡರ್ಸ್ನ ನೀವು ಮಾಡಿಕೊಂಡು ಯೂಸ್ ಮಾಡಿ ನೋಡಿ. ಒಳ್ಳೆ ಟೆಂಪಲ್ ಫೀಲಿಂಗ್ ಅನ್ನೋದು ಬರ್ತಾ ಇರುತ್ತೆ. ನೆಕ್ಸ್ಟು ಅರಿಶಿನ ಕುಂಕುಮ ಅಕ್ಷತೆ ಒಂದು ಪ್ಲೇಟಲ್ಲೆಲ್ಲ ಇಟ್ಕೊಳ್ತಾ ಇರ್ತೀವಿ ಪೂಜೆಗೋಸ್ಕರ. ಸೊ ಉದ್ಧರಣೆಯಲ್ಲಿ ನೀರು ಕೂಡ ಇಟ್ಕೊಂಡಿರ್ತೀವಲ್ವ, ಅದರಲ್ಲೂ ಕೂಡ ಆ ನೀರಲ್ಲಿ ಈ ಪೌಡರ್ನ ಸ್ವಲ್ಪ ಹಾಕ್ಕೊಳ್ಬೋದು. ನೆಕ್ಸ್ಟು ಫೋಟೋಸ್ಗಿರ್ಬೋದು ಈ ರೀತಿ ವಿಗ್ರಹಗಳಿಗೆಲ್ಲ ಅರಿಶಿನ ಕುಂಕುಮ ಹಚ್ತಾ ಇರ್ತೀವಲ್ವ, ಆ ಒಂದು ಅರಿಶಿನ ಕುಂಕುಮ ಹಚ್ಬೇಕಾದ್ರೆ ಗಂಧದಲ್ಲಿ ಕೂಡ ಈ ಪೌಡರ್ನ ಹಾಕ್ಕೊಂಡು ಹಚ್ಚೋದ್ರಿಂದ ಒಳ್ಳೆ ಪಾಸಿಟಿವ್ ವೈಬ್ಸ್ ಅನ್ನೋದು ಸ್ಪ್ರೆಡ್ ಆಗುತ್ತೆ. ದೈವಿಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ. ತೆಂಗಿನಕಾಯಿಗೂ ಕೂಡ ನಾವು ಅಲಂಕಾರ ಅನ್ನೋದು ಮಾಡ್ತಾ ಇರ್ತೀವಿ. ಸೊ ಈ ತೆಂಗಿನಕಾಯಿನ ನಾವು ಅರಿಶಿನದಿಂದ ಅಲಂಕಾರ ಮಾಡ್ತಾ ಇರ್ತೀವಲ್ವ, ಅರಿಶಿನ ಜೊತೆಗೇ ಈ ಪೌಡರ್ನ ಕೂಡ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಸ್ವಲ್ಪ ರೋಸ್ ವಾಟರಿಂದ ಮಿಕ್ಸ್ ಮಾಡಿಕೊಂಡು ತೆಂಗಿನಕಾಯಿಗೆ ಈ ರೀತಿ ಅಪ್ಲೈ ಮಾಡಿ ಕಲಶಕ್ಕೆಲ್ಲನೂ ನಾವು ಯೂಸ್ ಮಾಡ್ಕೊಳ್ಬೋದು. ನೋಡೋಕ್ಕೂ ಬ್ಯೂಟಿಫುಲ್ ಆಗಿರುತ್ತೆ. ಪೌಡರ್ ಫಾರ್ಮಲ್ಲಿ ಕೆಳಗಡೆ ಎಲ್ಲ ಉದುರ್ದಿರ ಕೂಡ ಇರುತ್ತೆ. ನೆಕ್ಸ್ಟು ಕಲಶ ಎಲ್ಲನೂ ಇಡ್ತಾ ಇರ್ತೀವಿ ವಿಶೇಷ ಪೂಜೆಗಳಲ್ಲಿ, ಅಥವಾ ಪ್ರತಿದಿನ ಕೂಡ ಕಲಶ ಇಡ್ತಾ ಇರ್ತೀವಲ್ವ, ಆ ಕಲಶದಲ್ಲಿ ಕೂಡ ಈ ಪೌಡರ್ನ ಹಾಕ್ಬಿಟ್ಟು ಜಸ್ಟ್ ಕುಂಕುಮನ ಹಾಕಿದ್ರೆ ಸಾಕಾಗುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸ್ನ ಸಪ್ರೇಟಾಗಿ ಹಾಕೋ ಬದಲು ಈ ಒಂದು ಪೌಡರ್ನ ಡೈರೆಕ್ಟಾಗಿ ನೀವು ಹಾಕ್ಕೊಳ್ಬೋದು. ನೆಕ್ಸ್ಟು ವಿಗ್ರಹಗಳಿಗೆ ಅಭಿಷೇಕ ಅನ್ನೋದು ಮಾಡ್ತಾ ಇರ್ತೀವಿ. ಆ ಅಭಿಷೇಕ ಮಾಡೋ ಅಂಥ ನೀರಲ್ಲೂ ಕೂಡ ಈ ಪೌಡರ್ನ ಸ್ವಲ್ಪ ಹಾಕ್ಕೊಂಡು ಈ ನೀರಿಂದ ಕೂಡ ಅಭಿಷೇಕ ಅನ್ನೋದು ಮಾಡ್ಬೋದು. ಕೆಲವೊಂದು ಸರಿ ನಮಗೆ ಪಂಚಾಮೃತ ಎಲ್ಲನೂ ಸಿಗಲ್ಲ. ಸೊ ಆ ಟೈಮಲ್ಲಿ ನಾವು ಈ ರೀತಿ ವಿಧ ವಿಧವಾದ ನೀರಿನಿಂದ ನಾವು ಅಭಿಷೇಕ ಅನ್ನೋದು ಮಾಡ್ತಾ ಇರ್ತೀವಿ. ಆ ಟೈಮಲ್ಲಿ ನೀವು ನೀರು ಜೊತೆಗೆ ಈ ಪೌಡರ್ನ ಕೂಡ ಹಾಕ್ಕೊಂಡು ಅಭಿಷೇಕ ಮಾಡೋದ್ರಿಂದ ಪರಿಮಳ ಕೂಡ ಚೆನ್ನಾಗಿ ಬರ್ತಾ ಇರುತ್ತೆ. ಒಳ್ಳೆ ಪಾಸಿಟಿವ್ ವೈಬ್ಸ್ ಮತ್ತು ಡಿವೋಷನ್ ಆಗಿ ಕೂಡ ಫೀಲ್ ಆಗ್ತೀವಿ. ಈ ಒಂದು ಪೌಡರ್ನ ಈ ರೀತಿ ಯುರ್ಲಿಯಲ್ಲೆಲ್ಲ ಕೂಡ ವಾಟರ್ನ ಹಾಕ್ಬಿಟ್ಟು ಹೂಗಳಿಂದ ಅಲಂಕಾರ ಮಾಡ್ತಾ ಇರ್ತೀವಲ್ವ, ಈ ನೀರಲ್ಲೂ ಕೂಡ ಈ ಪೌಡರ್ನ ಸ್ವಲ್ಪ ಹಾಕ್ಕೊಳ್ಳೋದ್ರಿಂದ ಮೈಲ್ಡಾಗಿ ಫ್ರೇಗ್ರೆನ್ಸ್ ಅನ್ನೋದು ಬರ್ತಾ ಇರುತ್ತೆ. ಮನೆ ಎಷ್ಟು ಸುವಾಸನೆಯಿಂದ ಇರುತ್ತೋ ಪಾಸಿಟಿವ್ ವೈಬ್ರೇಷನ್ಸ್ ಕೂಡ ಅಷ್ಟೇ ಸ್ಪ್ರೆಡ್ ಆಗ್ತಾ ಇರುತ್ತೆ. ಸೊ ಆದಷ್ಟು ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ. ಇದು ನೆಕ್ಸ್ಟು ಈ ತರಿ ಏನಿರುತ್ತೆ ಅಂದರೆ ನಾವು ಜರ್ಡಿ ಮಾಡಿಕೊಂಡು ಉಳಿದಿರೋ ಅಂಥದ್ದು, ಇದನ್ನು ಕೂಡ ಈ ರೀತಿ ಟಿಶ್ಯೂ ಪೇಪರಲ್ಲಿ ಅಥವಾ ಒಂದು ತೆಳ್ಳಗಿರುವಂಥ ಬಟ್ಟೆಯಲ್ಲಿ ಈ ರೀತಿ ಕವರ್ ಮಾಡಿಕೊಂಡು ಕಬೋರ್ಡ್ಸಲ್ಲಿ ಇಡೋದ್ರಿಂದ ಕಬೋರ್ಡ್ಸು ಕೂಡ ಮೈಲ್ಡಾಗಿ ಫ್ರೇಗ್ರೆನ್ಸ್ ಅನ್ನೋದು ಬರ್ತಾ ಇರುತ್ತೆ. ಸಣ್ಣ ಸಣ್ಣ ಇರುವೆಗಳಿರ್ಬೋದು ಅಥವಾ ಜಿರಳೆಗಳಿರ್ಬೋದು ಅದೆಲ್ಲ ಕೂಡ ಅವಾಯ್ಡ್ ಆಗಿಬಿಡುತ್ತೆ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಟಿಪ್ ಏನು ಅಂತ ನೋಡೋಣ. ಕುಂಕುಮ ಅನ್ನೋದು ಅರ್ಚನೆಗೋಸ್ಕರ ಯೂಸ್ ಮಾಡ್ತಾ ಇರ್ತೀವಿ. ಒಂದು ಕಾಯಿನ್ ಅಥವಾ ಒಂದು ವಿಗ್ರಹನ ಇಟ್ಕೊಂಡು ಕುಂಕುಮ ಅರ್ಚನೆ ಅನ್ನೋದು ಮಾಡ್ಕೊಳ್ತಾ ಇರ್ತೀವಿ. ಆ ಅರ್ಚನೆ ಮಾಡೋ ಅಂಥ ಕುಂಕುಮದಲ್ಲಿ ನಾವು ಈಗ ಒಂದು ಲಿಕ್ವಿಡ್ನ ತೋರಿಸ್ತೀನಿ. ಇದನ್ನು ಅತ್ತರ್ ಅಂತ ಹೇಳ್ತಾರೆ. ಪರ್ಫ್ಯೂಮ್ ರೀತಿಯಲ್ಲಿ ಇದು ವರ್ಕ್ ಆಗುತ್ತೆ. ಎಲ್ಲ ಪೂಜಾ ಶಾಪ್ಸಲ್ಲೂ ಸಿಗುತ್ತೆ. ಇದನ್ನು ಜಸ್ಟ್ ಒಂದು ಡ್ರಾಪ್ ಅಷ್ಟು ಹಾಕ್ಕೊಂಡು ಈಗ ಈ ಕುಂಕುಮನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಾಡೋದ್ರಿಂದ ಪರಿಮಳ ಕೂಡ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಒಳ್ಳೆ ಮೈಲ್ಡಾಗಿರುವಂಥ ಫ್ರೇಗ್ರೆನ್ಸ್ ಇದರಿಂದ ಬರೋದ್ರಿಂದ ಮೈಂಡು ಕೂಡ ತುಂಬ ಕಾಮಾಗಿ ಆ ಡಿವೋಷನ್ನೆಸ್ ಅನ್ನೋದನ್ನು ನಾವು ಫೀಲ್ ಆಗ್ತಾ ಇರ್ತೀವಿ. ನಾವು ಸಾಮಾನ್ಯವಾಗಿ ಪೂಜಾ ಶಾಪ್ಸಲ್ಲಿ ಅದರ್ವೈಸ್ ಟೆಂಪಲ್ಸ್ಗೆಲ್ಲ ಹೋದಾಗ ಒಂದು ರೀತಿ ಪೂಜಾ ವೈಬ್ರೇಷನ್ಸ್ ಅನ್ನೋದು ನಾವು ಫೀಲ್ ಆಗ್ತೀವಲ್ವ, ಅದೇ ವೈಬ್ರೇಷನ್ಸ್ನ ನಾವು ಮನೆಯಲ್ಲೇ ಫೀಲ್ ಆಗ್ಬೋದು ಈ ರೀತಿ ಟಿಪ್ಸ್ನೆಲ್ಲ ಫಾಲೋ ಮಾಡೋದ್ರಿಂದ.
ನೆಕ್ಸ್ಟು ಇದು ತುಂಬ ಜನಕ್ಕೆ ಈಗ ಹೆಲ್ಪ್ಫುಲ್ ಆಗುತ್ತೆ. ನಾವು ಕಾರ್ತಿಕ ಮಾಸ ಆಗಿರೋದ್ರಿಂದ ದೀಪಗಳನ್ನ ಮನೆ ಹತ್ರ ಇರ್ಬೋದು, ಅದರ್ವೈಸ್ ಟೆಂಪಲ್ಸಲ್ಲೆಲ್ಲನೂ ಹಚ್ಚಕ್ಕೆ ಹೋಗ್ತಾ ಇರ್ತೀವಲ್ವ. ಸೊ ಆ ಟೈಮಲ್ಲಿ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಫಸ್ಟಿಗೆ ನಾನು ಆಯಿಲ್ ಪಾಕೆಟ್ನ ತೊಗೊಂಡಿದ್ದೀನಿ. ಈ ಆಯಿಲ್ ಪಾಕೆಟ್ನ ನಾನು ಹಾಕ್ಕೊಳ್ಳೋದಕ್ಕೋಸ್ಕರ ಒಂದು ಬಾಟಲ್ನ ತೊಗೊಳ್ತಾ ಇದ್ದೀನಿ. ಇದು ವಿಮ್ ಲಿಕ್ವಿಡ್ ಬಾಟಲು. ನಾನು ಖಾಲಿ ಆಗಿರೋದನ್ನು ತೊಗೊಂಡು ನೀಟಾಗಿ ವಾಶ್ ಮಾಡಿ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಈಗ ಆಯಿಲ್ನ ನಾನು ತುಂಬ್ಕೊಳ್ತೀನಿ. ಈ ರೀತಿ ವಿಮ್ ಲಿಕ್ವಿಡ್ ಬಾಟಲ್ ಬದಲಾಗಿ ನಾರ್ಮಲ್ ಆಗಿ ಡಿಟರ್ಜೆಂಟ್ ಲಿಕ್ವಿಡ್ ಎಲ್ಲ ಬರ್ತಾ ಇರುತ್ತಲ್ವ ಏರಿಯಲ್ಲು, ಸೊ ಇದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು. ಬಟ್ ವಿಮ್ ಲಿಕ್ವಿಡ್ ಬಾಟಲ್ ಇದ್ದರೆ ತುಂಬಾ ಬೆಟರು. ಇದರಲ್ಲಿ ಲಾಕ್ ಸಿಸ್ಟಮ್ ಕೂಡ ಇರುತ್ತೆ. ಬೇಕು ಅಂದಾಗ ಓಪನ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅನ್ಲಾಕ್ ಕೂಡ ಮಾಡ್ಕೊಳ್ಬೋದು. ನಾವು ನೋಡಿದ್ರಲ್ವ, ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾವು ಆಮೇಲೆ ಇದನ್ನು ಲಾಕ್ ಮಾಡ್ಕೊಳ್ಬೋದು. ಕೆಳಗಡೆ ಕೂಡ ಚೆಲ್ದಿರ ಇರುತ್ತೆ. ನಾವು ಎಷ್ಟು ಬೇಕೋ ಅಷ್ಟು ದೀಪಕ್ಕೆ ನೀಟಾಗಿ ಕೂಡ ಹಾಕ್ಕೊಳ್ಬೋದು. ಮನೆ ಹತ್ರ ಡೈಲಿ ಕೂಡ ದೀಪ ಹಚ್ತಾ ಇರ್ತೀವಿ, ಹೊಸ್ಲ ಹತ್ರ ಎಲ್ಲ ಕೂಡ. ಆ ಟೈಮಲ್ಲಿ ದೀಪ ಎಲ್ಲ ಕೆಳಗಡೆ ಚೆಲ್ದಿರ ನೀಟಾಗಿ ದೀಪಕ್ಕೆ ಹಾಕಬೇಕು ಅಂದರೆ ಈ ಒಂದು ಬಾಟಲು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಪೂಜಾ ರೂಮಲ್ಲೂ ಕೂಡ ನಾವು ಈ ರೀತಿ ಬಾಟಲ್ಸ್ನ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟು ಗಂಧದ ಕಡ್ಡಿನ ಬೆಳಗ್ತಾ ಇರ್ತೀವಿ. ಈ ಗಂಧದ ಕಡ್ಡಿನ ಚುಚ್ಚೋದಕ್ಕೋಸ್ಕರ ಈ ರೀತಿ ನೀವು ಪ್ಲೇಟ್ಸ್ ಏನು ನೋಡ್ತಾ ಇದ್ದೀರಾ ಸೈಡಲ್ಲಿ, ಆ ರೀತಿ ಪ್ಲೇಟ್ಸಲ್ಲಿ ನಾವು ಗಂಧದ ಕಡ್ಡಿನ ಇಡ್ತಾ ಇರ್ತೀವಿ. ಕರೆಕ್ಟಾಗಿ ಗಂಧದ ಕಡ್ಡಿ ಇಟ್ಟಿಲ್ಲ ಅಂದರೆ ಪೌಡರ್ ಎಲ್ಲ ಕೆಳಗಡೆ ಬಿಡೋ ಚಾನ್ಸ್ ಇರುತ್ತೆ. ಪೌಡರ್ ಆ ಪ್ಲೇಟಿಂದ ಕೆಳಗಡೆ ಬೀಳಬಾರ್ದು ಅಂದರೆ ಕಡ್ಡಿ ಸ್ಟ್ರೈಟಾಗಿ ಇರಬೇಕು. ಆ ಕಡೆ ಈ ಕಡೆ ಸೊಟ್ಟ ಪಟ್ಟ ಇದ್ರೂ ಕೂಡ ಪೌಡರ್ ಅನ್ನೋದು ಕೆಳಗಡೆ ಬೀಳ್ತಾ ಇರುತ್ತೆ, ಅಂದರೆ ಗಂಧದ ಕಡ್ಡಿಯಿಂದ ಬಂದಿರೋಂಥ ಪೌಡರು. ಈ ರೀತಿ ಗಂಧದ ಕಡ್ಡಿ ಸ್ಟ್ಯಾಂಡ್ಸ್ನ ಕೂಡ ಯೂಸ್ ಮಾಡ್ತಾ ಇರ್ತೀವಿ. ಬಟ್ ತುಂಬ ಜನ ಇದರಲ್ಲಿ ಗಂಧದ ಕಡ್ಡಿ ಸರಿಯಾಗಿ ಬೆಳಗಲ್ಲ ಅಂತ ಸೈಡ್ಗೆ ಇಟ್ಬಿಟ್ಟಿರ್ತೀವಲ್ವ. ಕಾರಣ ಏನು ಅಂದರೆ ಈ ಕಡ್ಡಿನ ನಾವು ಕರೆಕ್ಟಾಗಿ ಮಧ್ಯದಲ್ಲೇ ಚುಚ್ಚಬೇಕು. ಆ ಕಡ್ಡಿ ಕೂಡ ಸ್ಟ್ರೈಟಾಗಿರಬೇಕು, ಆ ಕಡೆ ಈ ಕಡೆ ಬಾಗಿರಬಾರ್ದು. ಒಂದು ವೇಳೆ ಏನಾದರೂ ಲೂಸ್ ಆಗಿದೆ ಕೆಳಗಡೆ, ನಾವು ಸ್ಟ್ರೈಟಾಗಿ ಇಡೋಕ್ಕೆ ಆಗಲ್ಲ ಅಂದರೆ ಎಕ್ಸ್ಟ್ರಾ ಗಂಧದ ಕಡ್ಡಿ ಕೆಳಗಡೆ ಈ ರೀತಿ ಚುಚ್ಚಿಬಿಟ್ಟು ಸೈಡಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಆಗ ಸ್ಟ್ರೈಟಾಗಿರುತ್ತೆ. ನೋಡಿ, ಈ ರೀತಿ ನಾವು ಕ್ಯಾಪ್ನ ಹಾಕಿದ್ಮೇಲೆ ಒಳಗಡೆ ನೋಡಿದಾಗ ಸುತ್ತಲೂ ಕೂಡ ನಮಗೆ ಖಾಲಿ ಇರಬೇಕು, ಮಧ್ಯದಲ್ಲಿ ಗಂಧದ ಕಡ್ಡಿ ಇರಬೇಕು. ಈ ರೀತಿ ಇಟ್ಕೊಂಡಾಗ ಗಂಧದ ಕಡ್ಡಿ ಪೂರ್ತಿ ಬೆಳಗುತ್ತೆ. ಲಾಸ್ಟ್ ಮಿನಿಟ್ವರೆಗೂ ಕೂಡ ಗಂಧದ ಕಡ್ಡಿ ನೀಟಾಗಿ ಉರಿಯುತ್ತೆ. ಪೌಡರು ಕೂಡ ಅಷ್ಟೇ ಒಂದೇ ಕಡೆ ಕಲೆಕ್ಟ್ ಆಗುತ್ತೆ. ಸೊ ಈ ರೀತಿ ಸ್ಟ್ಯಾಂಡ್ಸ್ನ ನೀವು ಆದಷ್ಟು ಯೂಸ್ ಮಾಡಿಕೊಂಡ್ರೆ ಗಂಧದ ಕಡ್ಡಿ ಆ ಕಡೆ ಈ ಕಡೆ ಎಲ್ಲ ಕೂಡ ಅದರ ಪೌಡರ್ ಅನ್ನೋದು ಸ್ಪ್ರೆಡ್ ಆಗದಿರ ಒಂದೇ ಕಡೆ ಕಲೆಕ್ಟ್ ಆಗಿರುತ್ತೆ. ಐ ಹೋಪ್ ಈ ರೀತಿ ಸ್ಟ್ಯಾಂಡ್ಸ್ನ ಯಾರೆಲ್ಲ ಸೈಡ್ಗೆ ಇಟ್ಟಿರ್ತೀರೋ ಅವ್ರಿಗೆ ಈ ಒಂದು ವಿಡಿಯೋದಿಂದ ಸೊಲ್ಯೂಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಗಂಧದ ಕಡ್ಡಿಯಲ್ಲಿರುವಂಥ ಪೌಡರ್ ಪೂರ್ತಿ ಸ್ಟ್ಯಾಂಡಲ್ಲಿ ಬೀಳಬೇಕು ಅಂದರೆ ಈ ಟಿಪ್ನ ಫಾಲೋ ಮಾಡಿ. ಈಗ ನೋಡಿ, ಪೂರ್ತಿ ಗಂಧದ ಕಡ್ಡಿ ಅನ್ನೋದು ಆಫ್ ಆಗಿದೆ. ಈಗ ನಾನು ಈ ಸ್ಟ್ಯಾಂಡ್ನ ಓಪನ್ ಮಾಡಿ ಕೂಡ ತೋರಿಸ್ತೀನಿ. ನೋಡಿದ್ರಲ್ವಾ, ಪೂರ್ತಿ ಗಂಧದ ಕಡ್ಡಿ ಅನ್ನೋದು ಉರಿದಿದೆ, ಪೌಡರ್ ಕೂಡ ಕೆಳಗಡೆನೇ ಕಲೆಕ್ಟ್ ಆಗಿದೆ. ಡೆಫಿನೆಟ್ಲಿ ಈ ಒಂದು ಟಿಪ್ಪು ತುಂಬಾ ಯೂಸ್ಫುಲ್ ಆಗುತ್ತೆ. ಇಂಟ್ರೆಸ್ಟ್ ಇರೋರು ಟ್ರೈ ಮಾಡಿ ನೋಡಿ. ನೆಕ್ಸ್ಟು ಈ ರೀತಿ ದೊಡ್ಡದಾಗಿರೋವಂಥ ಮ್ಯಾಚ್ ಬಾಕ್ಸಸ್ನ ಯೂಸ್ ಮಾಡ್ತಾ ಇರ್ತೀವಿ. ಇದರಲ್ಲಿರುವಂಥ ಕಡ್ಡಿಗಳು ಮಾಯಿಶ್ಚರಿಂದ ಬೇಗನೆ ಮೆತ್ತಗಾಗ್ತಾ ಇರುತ್ತೆ. ಸೊ ನಾವು ದೀಪ ಹಚ್ಚಬೇಕಾದ್ರೆ ಈ ಕಡ್ಡಿ ಕೂಡ ಸರಿಯಾಗಿ ಅಂಟಲ್ಲ. ಸೊ ಅದಕ್ಕೋಸ್ಕರ ಈ ರೀತಿ ಚಾಕ್ ಪೀಸ್ನ ಹಾಕಿ ಇಡೋದ್ರಿಂದ ಏನಾದರೂ ಈ ಮ್ಯಾಚ್ ಬಾಕ್ಸಲ್ಲಿ ವೆಟ್ನೆಸ್ ಇದ್ದರೂ ಕೂಡ ಚಾಕ್ ಪೀಸ್ ಅನ್ನೋದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಕಡ್ಡಿಗಳು ಬೇಗನೆ ಮೆತ್ತಗಾಗ್ದಿರ ಇರುತ್ತೆ. ದೀಪ ಎಲ್ಲ ಹಚ್ಚಬೇಕಾದ್ರೆ ಒಂದು ಸತಿಗೆ ಈ ಕಡ್ಡಿ ಅನ್ನೋದು ಬೆಳಗ್ಬಿಡುತ್ತೆ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ನೆಕ್ಸ್ಟು ಆಯಿಲ್ ಬಾಟಲು. ಆಯಿಲ್ನ ಹಾಕಿದಾಗ ಪ್ರತಿ ಸರಿ ಕೂಡ ಒಂದು ಡ್ರಾಪ್ ಆದರೂ ಹೊರಗಡೆ ಬೀಳ್ತಾ ಇರುತ್ತೆ, ಕೈಗೆಲ್ಲ ಅಂಟ್ತಾ ಇರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ರೀತಿ ತಾಂಬೂಲದ ಬ್ಯಾಗ್ಸ್ ಎಲ್ಲನೂ ಕೊಡ್ತಾ ಇರ್ತಾರಲ್ವ, ಪೂಜೆಗಳಲ್ಲಿ ಮದುವೆಗಳಲ್ಲಿ ಎಲ್ಲ ಈ ರೀತಿ ಬ್ಯಾಗ್ಸ್ ಜಾಸ್ತಿ ಇದ್ದಾಗ ನೀವು ಯೂಸ್ ಮಾಡ್ಕೊಳ್ಬೋದು. ಅದರ್ವೈಸ್ ಇದ್ರ ಬದಲಾಗಿ ಟಿಶ್ಯೂ ಪೇಪರ್, ನ್ಯೂಸ್ ಪೇಪರ್ನ ಕೂಡ ಯೂಸ್ ಮಾಡ್ಕೊಳ್ಬೋದು. ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಬ್ಯಾಗ್ನ ಕವರ್ ಮಾಡ್ಕೊಳ್ಳಿ. ಇದು ಕಾಟನ್ ಮೆಟೀರಿಯಲ್ ಅದಾಗಿರೋದ್ರಿಂದ ಆಯಿಲ್ನು ಕೂಡ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಈಗ ಮೇಲೆ ಕೆಳಗಡೆ ಕೂಡ ಈ ರೀತಿ ರಿಬ್ಬನ್ಸಿಂದ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ಆಯಿಲ್ನ ಕೂಡ ಹಾಕಿ ತೋರಿಸ್ತೀನಿ. ಈಗಾಗಲೇ ಹಾಕಿದ್ದೀನಿ, ಆ ಒಂದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿದೆ, ಮತ್ತೆ ಇನ್ನೊಂದ್ಸರಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ರೀತಿಯೇ ನಾವು ಆಯಿಲ್ನ ಹಾಕ್ಕೊಳ್ಬೋದು. ಒಂದು ಡ್ರಾಪ್ ಏನಾದ್ರು ಹೊರಗಡೆ ಬಿದ್ದರೂ ಕೂಡ ಆ ಬಾಟಲಿಂದ ಸೋರಿ ಈ ಒಂದು ಬ್ಯಾಗ್ ಅನ್ನೋದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಕೈಯೆಲ್ಲ ಕೂಡ ಡರ್ಟಿ ಆಗದಿರ ಇರುತ್ತೆ. ನೆಕ್ಸ್ಟು ಗಂಧದ ಕಡ್ಡಿ ಮತ್ತು ಈ ರೀತಿ ಧೂಪದ ಸ್ಟಿಕ್ಸು, ಧೂಪ್ ಕೋನ್ಸ್ನೆಲ್ಲ ಕೂಡ ಯೂಸ್ ಮಾಡ್ತಾ ಇರ್ತೀವಿ. ಇದರಿಂದ ಒಳ್ಳೆ ಪರಿಮಳ ಬರಬೇಕು. ಒಂದು 10 ನಿಮಿಷ ಬೆಳಗುವಂಥ ಕಡ್ಡಿ ಒಂದು ಅರ್ಧ ಗಂಟೆ ಆದರೂ ಬೆಳಗಬೇಕು ಅನ್ನೋದಾದರೆ ಈ ಟಿಪ್ನ ಫಾಲೋ ಮಾಡಿ. ನಾನು ಇದಕ್ಕೆ ರೋಸ್ ವಾಟರ್ನ ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ರೋಸ್ ವಾಟರ್ ಇಲ್ಲ ಅಂದರೆ ನಾರ್ಮಲ್ ವಾಟರ್ ಕೂಡ ಹಾಕ್ಕೊಳ್ಬೋದು. ಈಗ ಇದರಲ್ಲಿ ನಾವು ಧೂಪ್ ಸ್ಟಿಕ್ ಇರ್ಬೋದು, ಅದರ್ವೈಸ್ ಅಗರಬತ್ತಿ ಇರ್ಬೋದು, ಇದರಿಂದ ನಾವು ಈ ವಾಟರಿಂದ ಈ ರೀತಿ ಸವರ್ಕೊಳ್ಬೇಕಾಗತ್ತೆ. ಜಾಸ್ತಿ ಹೊತ್ತು ಈ ನೀರಲ್ಲಿ ಹಾಕಿ ಬಿಟ್ಬಿಡಬೇಡಿ, ಜಸ್ಟ್ ಸವರಿದ್ರೆ ಸಾಕಾಗುತ್ತೆ. ಈಗ ನೋಡಿ, ನಾನು ಧೂಪ್ ಸ್ಟಿಕ್ನ ಹಚ್ಚಿ ತೋರಿಸ್ತಾ ಇದ್ದೀನಿ.
ಈ ರೀತಿ ಹಚ್ಚೋದ್ರಿಂದ ಧೂಪ್ ಸ್ಟಿಕ್ಕು ಒಂದು 10 ನಿಮಿಷ ಬೆಳಗುವಂಥ ಧೂಪ್ ಸ್ಟಿಕ್ಕು ಅರ್ಧ ಗಂಟೆ ಹೊತ್ತು ಉರಿಯುತ್ತೆ. ಈ ಗಂಧದ ಕಡ್ಡಿ ಕೂಡ ಅಷ್ಟೇ, ನಾವು ರೋಸ್ ವಾಟರಿಂದ ಡಿಪ್ ಮಾಡಿರೋದ್ರಿಂದ ಇದರಿಂದ ಒಳ್ಳೆ ಮೈಲ್ಡ್ ಆಗಿರುವಂಥ ಫ್ರೇಗ್ರೆನ್ಸ್ ಒಂದು ಬರ್ತಾ ಇರುತ್ತೆ. ಡೈಲಿ ಕೂಡ ಈ ರೀತಿ ಧೂಪ್ ಸ್ಟಿಕ್ಕು ಮತ್ತು ಗಂಧದ ಕಡ್ಡಿನ ಹಚ್ತಾ ಇರ್ತೀವಲ್ವ, ಈ ಟಿಪ್ನ ಫಾಲೋ ಮಾಡಿ ನೋಡಿ. ನೆಕ್ಸ್ಟು ಮ್ಯಾಚ್ ಬಾಕ್ಸಸ್ನ ಯೂಸ್ ಮಾಡ್ತಾ ಇರ್ತೀವಿ, ಈ ರೀತಿ ದೊಡ್ಡದಾಗಿರೋವಂಥದ್ದು. ಇದರಲ್ಲಿ ಸೆಕ್ಷನ್ಸ್ ಕೂಡ ಇರುತ್ತೆ, ಆ ಕಡೆ ಈ ಕಡೆ ಕೂಡ ಸೆಕ್ಷನ್ ಇರೋದ್ರಿಂದ ನೋಡಿ ಈ ರೀತಿಯಾಗಿರುತ್ತೆ. ಮಿಡಲಲ್ಲಿ ಈ ರೀತಿ ಕೊಟ್ಟಿರ್ತಾರೆ, ಸೊ ಆಗ 2 ಸೆಕ್ಷನ್ ಆಗುತ್ತೆ. ಇದನ್ನ ನಾವು ಈ ರೀತಿ ದೀಪಕ್ಕೆ ಯೂಸ್ ಮಾಡೋವಂಥ ಬತ್ತಿಗಳಿರ್ಬೋದು, ಹೂ ಬತ್ತಿಗಳಿರ್ಬೋದು, ಇದನ್ನೆಲ್ಲ ಸ್ಟೋರ್ ಮಾಡ್ಕೊಳ್ಳೋದಕ್ಕೋಸ್ಕರ ಯೂಸ್ ಮಾಡ್ಕೊಳ್ಬೋದು. ತುಂಬ ಕಡಿಮೆ ಜಾಗ ಇದೆ ಅನ್ನೋದಾದರೆ ಈ ರೀತಿ ಬೆಂಕಿ ಪೊಟ್ಟಣ ಎಲ್ಲ ಇದ್ದಾಗ ಇದನ್ನು ಈ ರೀತಿ ಯುಟಿಲೈಸ್ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲೆಲ್ಲನೂ ದೀಪ ಹಚ್ಚಕ್ಕೆ ಹೋದಾಗ ಈ ರೀತಿ ಬತ್ತಿಗಳನ್ನೆಲ್ಲ ತೊಗೊಂಡೋಗ್ತಾ ಇರ್ತೀವಿ. ಕೆಲವೊಂದು ಸರಿ ನೆನೆಸಿ ತೊಗೊಂಡೋಗ್ತಾ ಇರ್ತೀವಿ, ಕೆಲವೊಂದು ಸರಿ ಡೈರೆಕ್ಟಾಗಿ ತೊಗೊಂಡೋಗ್ತಾ ಇರ್ತೀವಲ್ವ. ಸೊ ಆ ಟೈಮಲ್ಲಿ ಈ ಬತ್ತಿಗಳೆಲ್ಲ ಮಿಕ್ಸ್ ಆಗಬಾರ್ದು, ಕರೆಕ್ಟಾಗಿ ಇರಬೇಕು ಅನ್ನೋದಾದರೆ ಈ ರೀತಿ ಮ್ಯಾಚ್ ಬಾಕ್ಸಲ್ಲಿ ತೊಗೊಂಡೋಗಿ, ಆಗ ನಿಮಗೆ ಯಾವ ಸೈಡ್ ಬತ್ತಿ ಬೇಕೋ ಆ ಸೈಡಲ್ಲಿ ನೀವು ಈ ರೀತಿ ಓಪನ್ ಮಾಡಿ ತೊಗೊಳ್ಬೋದು. ಹೂ ಬತ್ತಿ ಇರ್ಬೋದು, ನಾರ್ಮಲ್ ಬತ್ತಿ ಇರ್ಬೋದು, ಈ ರೀತಿ ನೀವು ಇದರಲ್ಲಿ ತೊಗೊಂಡೋಗ್ಬೋದು. ಇದರಿಂದ ತೊಗೊಳ್ಳೋದು ಕೂಡ ತುಂಬಾ ಕನ್ವೀನಿಯೆಂಟ್ ಆಗಿರುತ್ತೆ. ಸೊ ಈ ರೀತಿ ಬತ್ತಿ ಬಾಕ್ಸ್ ಜೊತೆಗೆ ನಾನು ಆಗಲೇ ಏನು ತೋರಿಸ್ದೆ, ವಿಮ್ ಲಿಕ್ವಿಡ್ ಬಾಟಲು, ಇದರಲ್ಲಿ ಆಯಿಲ್ನ ಹಾಕ್ಕೊಂಡು ಹೋದರೆ ಸಾಕಾಗುತ್ತೆ. ಪೂಜೆಗೆ ಬೇಕಾಗಿರುವಂಥ ದೀಪ ಹಚ್ಚಕ್ಕೆ ಬೇಕಾಗಿರುವಂಥ ಬತ್ತಿ ಆಯಿಲ್ನೆಲ್ಲ ಕೂಡ ಈ ರೀತಿ ತೊಗೊಂಡು ನಾವು ಒಂದು ಬ್ಯಾಗಲ್ಲಿ ಇಟ್ಕೊಂಡು ಟೆಂಪಲ್ಸ್ಗೆಲ್ಲನೂ ತೊಗೊಂಡೋಗು ಈಸಿಯಾಗಿ ಮತ್ತೆ ವಾಪಸ್ ತೊಗೊಂಬರ್ಬೋದು. ಡೆಫಿನೆಟ್ಲಿ ಈ ಒಂದು ಕಾರ್ತಿಕ್ ಮಾಸದಲ್ಲಿ ನೀವು ಕೂಡ ದೇವಸ್ಥಾನಗಳಲ್ಲೆಲ್ಲ ದೀಪ ಹಚ್ತಾ ಇರ್ತೀರಾ, ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಯಿತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ. ನೆಕ್ಸ್ಟು ಈ ರೀತಿ ಜ್ಯುವೆಲರಿ ಬಾಕ್ಸಸ್ ಎಲ್ಲನೂ ಮನೆಯಲ್ಲಿ ಇರುತ್ತೆ. ಸೊ ತುಂಬ ಖಾಲಿ ಇರುವಂಥ ಜ್ಯುವೆಲರಿ ಬಾಕ್ಸ್ ಇದ್ದಾಗ ಇದನ್ನು ಬಿಸಾಡ್ದಿರ ಈ ರೀತಿ ಯುಟಿಲೈಸ್ ಮಾಡ್ಕೊಳ್ಳಿ. ಇದರಲ್ಲಿ ಪೂಜೆಗೆ ಯೂಸ್ ಮಾಡೋವಂಥ ಬಳೆಗಳಿರ್ಬೋದು, ಅದರ್ವೈಸ್ ಈ ರೀತಿ ಮುತ್ತೈದರೆಲ್ಲ ಬಂದಾಗ ಕೊಡೋಕ್ಕೆ ಬಳೆಗಳೆಲ್ಲ ಯೂಸ್ ಮಾಡ್ತೀವಲ್ವ, ಈ ಬಳೆಗಳನ್ನ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ಕೊಳ್ಬೋದು. ಕಾಯಿನ್ಸ್ ಎಲ್ಲನೂ ಪೂಜಾ ರೂಮ್ಸಲ್ಲಿ ಕಲೆಕ್ಟ್ ಮಾಡ್ಕೊಳ್ತಾ ಇರ್ತೀವಿ, ಕಾಯಿನ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋದು ಕೂಡ ಯೂಸ್ ಮಾಡ್ಕೊಳ್ಬೋದು. ಈ ರೀತಿ ಕೌಡೆ, ಗೋಮತಿ ಚಕ್ರ ಎಲ್ಲ ಕೂಡ ಪೂಜಾ ರೂಮಲ್ಲಿ ಯೂಸ್ ಮಾಡ್ತಾ ಇರ್ತೀವಿ, ಪೂಜೆ ಮಾಡೋದಕ್ಕೋಸ್ಕರ, ಅರ್ಚನೆ ಮಾಡೋದಕ್ಕೋಸ್ಕರ, ಆಗ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಅದರ್ವೈಸ್ ಈ ರೀತಿ ಅರಿಶಿನ ಕುಂಕುಮದ ಪಾಕೆಟ್ಸ್ನೆಲ್ಲ ಕೂಡ ಕಲೆಕ್ಟ್ ಮಾಡ್ಕೊಂಡಿರ್ತೀವಲ್ವ, ಅದನ್ನು ಹಾಕೋಕ್ಕೂ ಯೂಸ್ ಮಾಡ್ಬೋದು. ಈ ರೀತಿ ನಾವು ಅಡಿಕೆ ಎಲ್ಲನೂ ಯೂಸ್ ಮಾಡ್ತಾ ಇರ್ತೀವಿ ಪೂಜಾ ರೂಮಲ್ಲಿ, ಅದನ್ನು ಹಾಕೋಕ್ಕೆ, ಅರಿಶಿನ ಕೊಂಬು ಹಾಕೋಕ್ಕೆ ಈ ಬಾಕ್ಸಸ್ನ ಯೂಸ್ ಮಾಡ್ಕೊಳ್ಬೋದು. ಸೊ ಈ ರೀತಿ ಬಾಕ್ಸಸ್ನ ಬಿಸಾಡ್ದಿರ ನೀವು ಕೂಡ ಪೂಜಾ ರೂಮಲ್ಲಿ ಈ ಬಾಕ್ಸಸ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಅದರ್ವೈಸ್ ಪೂಜೆಗೋಸ್ಕರನೇ ವಿಗ್ರಹಗಳಿಗೆಲ್ಲ ಹಾಕೋಕ್ಕೆ ಈ ರೀತಿ ಸಪ್ರೇಟಾಗಿ ಚೈನ್ಸ್ ಎಲ್ಲ ಇಟ್ಕೊಂಡಿರ್ತೀವಲ್ವ, ಇದನ್ನು ಹಾಕೋಕ್ಕೂ ಕೂಡ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟು ಕಾಯಿ ಕರೆಕ್ಟಾಗಿ ಒಡೆಯೋದೇ ಇಲ್ಲ. ಕೆಲವೊಂದು ಮನೆಗಳಲ್ಲಿ ಕಾಯಿ ಹೊಡಿಬೇಕು ಅಂದ್ರೇ ಎದುರುಕೊಳ್ತಾ ಇರ್ತಾರೆ, ಕರೆಕ್ಟಾಗಿ ಹೊಡೆಯಲ್ಲ ಅನ್ನೋದ್ರಿಂದ. ಸೊ ಕಾಯಿ ಯಾವುದೇ ರೀತಿ ಹೊಡೆದ್ರೂ ಕೂಡ ಪರ್ಫೆಕ್ಟಾಗಿ ಹೊಡಿಬೇಕು ಅಂದರೆ ಈ ಟಿಪ್ಸ್ನ ಫಾಲೋ ಮಾಡಿ. ಸಾಮಾನ್ಯವಾಗಿ ತೆಂಗಿನಕಾಯಲ್ಲಿ ಈ ರೀತಿ ಕಾರ್ನರ್ಸ್ 3 ಇರುತ್ತೆ. ಕಾಯಿ ಹೊಡೆಯೋಕ್ಕೆ ಬರೋರು ಡೈರೆಕ್ಟಾಗಿ ಹೊಡಿಬೋದು, ಅದರ್ವೈಸ್ ಈ ರೀತಿ ಕಾಯಿನ ವೆಟ್ ಮಾಡ್ಕೊಳ್ಳಿ. ವೆಟ್ ಮಾಡ್ಕೊಳ್ಳೋದ್ರಿಂದ ಕರೆಕ್ಟಾಗಿ ಹೊಡೆಯುತ್ತೆ. ನೋಡಿ ಈಗ ಕಾರ್ನರ್ಸಲ್ಲಿ ಹೊಡೆದು ತೋರಿಸ್ತೀನಿ. ನಾನು ಆಗಲೇ ಏನು ತೋರಿಸ್ದೆ, ಎಡ್ಜಸ್ಸು 3 ಎಡ್ಜಸ್ ಇರುತ್ತೆ ಅಲ್ವಾ, ಅಲ್ಲಿ ಕರೆಕ್ಟಾಗಿ ಹೊಡೆಯೋದ್ರಿಂದ ಪರ್ಫೆಕ್ಟಾಗಿ ಕಾಯಿ 2 ಭಾಗ ಆಗುತ್ತೆ. ನೋಡ್ತಾ ಇದ್ದೀರಲ್ವಾ, ಜಸ್ಟ್ ಒಂದೇ ಏಟ್ಗೆನೆ ಕಾಯಿ ಅನ್ನೋದು ಹೊಡಿಬೋದು. ಇದೇ ರೀತಿನೇ ನಾವು ಇನ್ನೊಂದು ಕಾರ್ನರ್ ಇರುತ್ತೆ ಅಲ್ವಾ, ಅಲ್ಲೂ ಕೂಡ ಹೊಡೆಯೋದ್ರಿಂದ ಇದು ಈಸಿಯಾಗಿ ಓಪನ್ ಆಗಿಬಿಡುತ್ತೆ. ಸ್ವಲ್ಪ ಆ ಕಡೆ ಈ ಕಡೆ ಹೋದ್ರೂ ಕೂಡ ಕಾಯಿ ಪರ್ಫೆಕ್ಟ್ ಆಗಿ ಹೊಡೆಯುತ್ತೆ. ನೋಡ್ತಾ ಇದ್ದೀರಲ್ವಾ, ಸೊ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ನಿಮ್ಮ ಅನಿಸಿಕೆನ ನನಗೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ಫೋಟೋಸ್ನ ಇನ್ನೂ ಸ್ವಲ್ಪ ಬ್ಯೂಟಿಫುಲ್ಲಾಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನೋಡೋಣ. ಎಸ್ಪೆಷಲಿ ಈ ರೀತಿ LED ಲೈಟ್ಸ್ ಎಲ್ಲನೂ ಬರೋವಂಥ ಫೋಟೋಸಲ್ಲಿ ನಾವು ಯಾವುದೇ ರೀತಿ ಅರಿಶಿನ ಕುಂಕುಮ ಹಚ್ಚಿದ್ರೂ ಕೂಡ ಅಷ್ಟೊಂದು ಪರ್ಫೆಕ್ಟಾಗಿ ಕಾಣಿಸಲ್ಲ. ಸೊ ವಿಶೇಷ ಪೂಜೆಗಳಲ್ಲಿ ಅಥವಾ ನಾವು ಏನಾದರೂ ಇಂಪಾರ್ಟೆಂಟ್ ಪೂಜೆಸ್ ಎಲ್ಲ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಫೋಟೋಸ್ನ ಸ್ವಲ್ಪ ಬ್ಯೂಟಿಫುಲ್ಲಾಗಿ ಕನ್ವರ್ಟ್ ಮಾಡ್ಕೊಳ್ಳೋಣ ಅಂದಾಗ ಈ ಟಿಪ್ಸ್ನ ಫಾಲೋ ಮಾಡ್ಬೋದು. ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಗಂಧದಿಂದ ನೀವು ಹಾರ ರೀತಿಯಲ್ಲಿ ಹಚ್ಕೊಳ್ಬೇಕಾಗತ್ತೆ. ನಿಮಗೆ ಸೈಡಿಂದ ತೋರಿಸ್ತಾ ಇರೋದ್ರಿಂದ ಕರೆಕ್ಟಾಗಿ ನಾವು ಗಂಧದ ಹಾರನ ಹಾಕಿಲ್ಲ ಅಂತ ಅನ್ನಿಸ್ಬೋದು, ಡೈರೆಕ್ಟಾಗಿ ತೋರಿಸಿದಾಗ ನಿಮಗೆ ಗೊತ್ತಾಗುತ್ತೆ. ಈಗ ನಾನು ಕುಂಕುಮನ ಹಚ್ಕೊಳ್ತಾ ಇದ್ದೀನಿ. ಪುಟ್ಟದಾಗಿರುವಂಥ ಕುಂಕುಮದ ಮಾರ್ಕ್ಸ್ನ ನೀವು ಅಲ್ಲಲ್ಲಿ ನೋಡ್ತಾ ಇದ್ದೀರಲ್ವ, ನೋಡೋಕ್ಕೆ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ. ನೋಡಿ ಈಗ ಡೈರೆಕ್ಟಾಗಿ ನೋಡಿದಾಗ ಈ ರೀತಿ ಇರುತ್ತೆ. ಅರಿಶಿನದಿಂದ ನಾವು ಹಾರನ ಬರೆದಿದ್ದೀವಲ್ವ, ಆ ಹಾರ ನೋಡೋಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಇದೇ ರೀತಿಯೇ ನಾನು ಗಣೇಶನ್ಗಿರ್ಬೋದು, ಈ ಕಡೆ ಸರಸ್ವತಿ ದೇವಿ ಇದ್ದಾರಲ್ವ, ಈ ಸರಸ್ವತಿಗೂ ಕೂಡ ಹಚ್ಬಿಟ್ಟು ತೋರಿಸ್ತೀನಿ. ನೋಡ್ತಾ ಇದ್ದೀರಲ್ಲ, ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ವಿಶೇಷ ಪೂಜೆಗಳಲ್ಲೆಲ್ಲ ಕೂಡ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಅಟ್ರಾಕ್ಷನ್ ಬೇಕು ಫೋಟೋಸ್ಗೆಲ್ಲ ಅನ್ನೋದಾದರೆ ಈ ಟಿಪ್ಸ್ನ ಫಾಲೋ ಮಾಡಿ. ಇದು LED ಲೈಟ್ಸ್ ಬರೋವಂಥ ಫೋಟೋ ಆಗಿದ್ರೂ ಕೂಡ ಇಷ್ಟೊಂದು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂದರೆ, ನಿಮ್ಮ ಹತ್ರ ನಾರ್ಮಲ್ ಫೋಟೋಸ್ ಎಲ್ಲ ಇದ್ದರೆ ಅದಕ್ಕೂ ಕೂಡ ಈ ರೀತಿ ಒಂದ್ಸರಿ ಟ್ರೈ ಮಾಡಿ, ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ.
ವಿಶೇಷ ಪೂಜೆಗಳೆಲ್ಲ ಕೂಡ ಈ ರೀತಿ ನೀವು ಎಕ್ಸ್ಟ್ರಾ ಅಲಂಕಾರ ಅನ್ನೋದು ಮಾಡಿದಾಗ ನೋಡೋಕ್ಕೆ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನಿಮ್ಮ ಪೂಜಾ ರೂಮ್ ಅನ್ನೋದು ಡೆಫಿನೆಟ್ಲಿ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ನೆಕ್ಸ್ಟು ಬತ್ತಿಗೆ ಸಂಬಂಧಪಟ್ಟಿರೋವಂಥದ್ದು. ಎಷ್ಟು ದೀಪ ಹಚ್ತೀವೋ ಅಷ್ಟು ಬತ್ತಿ ಹಾಕಿದ್ರೆ ಸಾಕಾಗುತ್ತೆ. ಬಟ್ ಕೆಲವೊಂದು ಸರಿ ನಾವು ಬತ್ತಿ ಹೊರಗಡೆಯಿಂದ ತಂದಾಗ ಈ ರೀತಿ ಉದ್ದುದಾಗಿರುತ್ತೆ. ಈ ಬತ್ತಿನ ಈ ರೀತಿ ಡೈರೆಕ್ಟಾಗಿ ಹಚ್ಚೋದಾದರೆ ಪೂರ್ತಿ ಬತ್ತಿ ಅನ್ನೋದು ಉರಿಯೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಅದ್ರ ಬದಲಾಗಿ ಡೈಲಿ ಕೂಡ ಬತ್ತಿ ಚೇಂಜ್ ಮಾಡೋವಂಥವ್ರು ಈ ರೀತಿ ವಿಡಿಯೋದಲ್ಲಿ ತೋರಿಸ್ದೆ ಅಲ್ವ, ಆ ರೀತಿ ಒಂದು ಬತ್ತಿನ ಕಟ್ ಮಾಡಿ 2 ಬತ್ತಿನ ಮಾಡ್ಕೊಳ್ಬೋದು. ಅದರ್ವೈಸ್ ಮನೆಯಲ್ಲೇ ನೀವು ಬತ್ತಿನ ಮಾಡ್ಕೊಳ್ತೀರ ಅನ್ನೋದಾದರೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಈ ರೀತಿ ಮಾಡ್ಕೊಳ್ಬೋದು. ಇದು ಮನೆಯಲ್ಲಿ ಮಾಡಿರೋವಂಥ ಬತ್ತಿ. ಈ ರೀತಿ ಬತ್ತಿ ಹಾರ ಕೂಡ ಸಿಗುತ್ತೆ. ಇದನ್ನು ನಾವು ತೊಗೊಂಡು ಬರೋದಾದರೆ ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಲ್ಲಿ ಕಟ್ ಮಾಡ್ಕೊಳ್ಬೋದು. ಎಷ್ಟು ದೀಪಕ್ಕೆ ಅಷ್ಟೇ ಬತ್ತಿನ ಯೂಸ್ ಮಾಡ್ಕೊಳ್ಬೋದು. ನೋಡೋದಲ್ವ ಈ ರೀತಿಯಾಗಿ. ಈಗ ನಾನು ಈ ಬತ್ತಿನ ದೀಪಕ್ಕೆ ಹಾಕಿ ಕೂಡ ತೋರಿಸ್ತಾ ಇದ್ದೀನಿ. ಡೈಲಿ ಕೂಡ ನಾವು ಬತ್ತಿನ ಚೇಂಜ್ ಮಾಡ್ತಾನೆ ಇರ್ತೀವಿ. ಆ ಟೈಮಲ್ಲಿ ನಾವು ತುಂಬ ಉದ್ದದಾಗಿರೋವಂಥ ಬತ್ತಿನ ಹಾಕೋದ್ರಿಂದ ಕೂಡ ಬತ್ತಿ ಎಲ್ಲನೂ ವೇಸ್ಟ್ ಆಗುತ್ತೆ. ಅದ್ರ ಬದಲಾಗಿ ಎಷ್ಟು ಬೇಕೋ ಅಷ್ಟನ್ನ ಈ ರೀತಿ ಕಟ್ ಮಾಡಿಕೊಂಡು ಹಾಕೋದ್ರಿಂದ ನಮಗೆ ಬತ್ತಿ ಕೂಡ ತುಂಬಾ ಸೇವ್ ಆಗುತ್ತೆ. ಒಂದೇ ದಿನಕ್ಕೆ ಆಗೋಗುವಂಥ ಬತ್ತಿ 2 ದಿನಕ್ಕೆ ಬಾಳಿಕೆ ಅನ್ನೋದು ಬರುತ್ತೆ. ಡೆಫಿನೆಟ್ಲಿ ನೀವು ಕೂಡ ಈ ಒಂದು ತಪ್ಪನ್ನೋದು ಮಾಡ್ತಾ ಇರ್ತೀರ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಬತ್ತಿ ಕೂಡ ನೀವು 1 ದಿನಕ್ಕೆ ಯೂಸ್ ಮಾಡೋವಂಥದ್ದು 2 ದಿನಕ್ಕೆ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟು ಕಲಶಕ್ಕೆ ಅಲಂಕಾರ ಅನ್ನೋದು ಮಾಡ್ತಾ ಇರ್ತೀವಿ. ಬಟ್ ನಾವು ನಾರ್ಮಲಾಗಿ ವರಮಹಾಲಕ್ಷ್ಮಿ ವ್ರತ ಆ ಟೈಮಲ್ಲಿ ಮಾತ್ರನೇ ಈ ರೀತಿ ಅರಿಶಿನ ಕುಂಕುಮ ಅನ್ನೋದು ಹಚ್ತಾ ಇರ್ತೀವಿ. ಅದ್ರ ಬದಲಾಗಿ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದಲ್ಲ, ತೆಂಗಿನಕಾಯಿಗೆ 3 ಕಾರ್ನರ್ಸ್ ಇರುತ್ತೆ. ಆದಷ್ಟು ಫೇಸು ಎಷ್ಟು ಚಿಕ್ಕದಾಗಿರಬೇಕೋ ಅದ್ರ ಪ್ರಕಾರ ನೀವು ಕಾರ್ನರ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. 2 ಕಾರ್ನರ್ಸ್ ಮಧ್ಯದಲ್ಲಿ ನಿಮಗೆ ಎಷ್ಟು ಸ್ಪೇಸ್ ಬೇಕೋ ನೋಡಿಕೊಂಡು ಆ ಕಡೆ ಮೇಯ್ನಾಗಿ ಫ್ರಂಟ್ಗೆ ಬರೋ ರೀತಿಯಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾನು ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಪೂಜಾ ಪೌಡರ್ನ ಕೂಡ ತೊಗೊಂಡಿದ್ದೀನಿ. ಅದನ್ನು ಹಚ್ಚೋದಕ್ಕೋಸ್ಕರ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಈಗ ನಾನು ಒಂದು ವೀಳ್ಯದೆಲೆನ ತೊಗೊಂಡು ಈ ರೀತಿ ಶೇಪಲ್ಲಿ ಬರ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಶೇಪಲ್ಲಿ ಅರಿಶಿನ ಕುಂಕುಮ ಹಚ್ಚಬೇಕು ಅಂದ್ಕೊಂಡಿದ್ದೀರೋ ಆ ಶೇಪಲ್ಲಿ ನೀವು ಬರೆದು ಈ ರೀತಿ ಕಟ್ ಮಾಡ್ಕೊಳ್ಬೋದು. ಈ ರೀತಿ ವೀಳ್ಯದೆಲೆ ಮೇಲೇ ಇಡಬೇಕು ಅಂತ ಏನಿಲ್ಲ. ನಾರ್ಮಲಾಗಿ ಪೇಪರ್ಸ್ ಇರುತ್ತೆ ಅಲ್ವ, ಆ ಪೇಪರ್ ಮೇಲೆ ಕೂಡ ಈ ರೀತಿ ಕಟ್ಟಿಂಗ್ಸ್ನ ಮಾಡ್ಕೊಳ್ಬೋದು. ಈಗ ಈ ಕಟ್ಟಿಂಗ್ಸ್ನ ಸೈಡ್ಗೆ ಇಟ್ಕೊಂಡ್ಬಿಟ್ಟು ತೆಂಗಿನಕಾಯಿಗೆ ಅರಿಶಿನ ಹಚ್ಕೊಳ್ಳೋಣ. ಅರಿಶಿನ ಹಚ್ಕೊಳ್ಳೋದಕ್ಕೋಸ್ಕರ ಈ ಒಂದು ಪೌಡರಲ್ಲಿ ನಾನು ಸ್ವಲ್ಪ ರೋಸ್ ವಾಟರ್ನ ಮಿಕ್ಸ್ ಮಾಡಿಕೊಂಡು ಈ ರೀತಿ ಹಚ್ಕೊಳ್ತಾ ಇದ್ದೀನಿ. ನಾನು ಆಗಲೇ ಹೇಳ್ದೆ ಅಲ್ವಾ, ನಮಗೆ ಫ್ರಂಟಿಗೆ ಯಾವ ಕಾರ್ನರ್ ಬರಬೇಕೋ ಆ ಕಾರ್ನರ್ನ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಆ ಕಾರ್ನರ್ಗೆ ನಾವು ಕಟ್ ಮಾಡ್ಕೊಂಡಿರೋಂಥ ವೀಳ್ಯದೆಲೆನ ಈ ರೀತಿ ಇಟ್ಕೊಂಡು ಕುಂಕುಮನ ಎಲ್ಲೆಲ್ಲಿ ಗ್ಯಾಪ್ ಇದೆಯೋ ಅಲ್ಲಿ ಮಾತ್ರ ಈ ರೀತಿ ಹಚ್ಕೊಳ್ತಾ ಇದ್ದೀನಿ. ಆಗ ಪರ್ಫೆಕ್ಟಾಗಿ ಬರುತ್ತೆ. ಸೊ ಇದೇ ರೀತಿಯೇ ಹಚ್ಚಬೇಕು ಅಂತ ಏನಿಲ್ಲ. ನಿಮ್ಗೆ ಯಾವ ಕಟ್ಟಿಂಗ್ಸ್ ಬೇಕೋ ಆ ರೀತಿ ಇಟ್ಕೊಂಡು ನೀವು ಹಚ್ಕೊಳ್ಬೋದು. ಸ್ವಲ್ಪ ನಾನು ಶೇಪ್ ಕೂಡ ಸರಿಯಾಗಿ ಕಟ್ ಮಾಡಿಲ್ಲ, ಆದರೂ ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಒಂದು ವೇಳೆ ನೀವು ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳೋದಾದರೆ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಈಗ ಈ ಕಾಯಿನ ನಾನು ಕಲಶಕ್ಕೆ ಇಟ್ಬಿಟ್ಟು ಕೂಡ ತೋರಿಸ್ತೀನಿ ನೋಡಿ. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಸೊ ಎಕ್ಸ್ಟ್ರಾ ಅಟ್ರಾಕ್ಷನ್ನು ಈ ರೀತಿ ಸಣ್ಣ ಸಣ್ಣ ಟಿಪ್ಸಿಂದನೇ ನಾವು ಪಡಿಬೋದು. ನೋಡ್ತಾ ಇದ್ರಲ್ಲ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಕಲಶಕ್ಕೆ ಈ ರೀತಿ ಕಾಯಿನ ಇಟ್ಟಾಗ ಡೆಫಿನೆಟ್ಲಿ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದರೆ. ನೆಕ್ಸ್ಟು ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಈ ರೀತಿ ನ್ಯೂಸ್ ಪೇಪರಿಂದ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ನಮಗೆ ಎಷ್ಟು ಸೈಜಲ್ಲಿ ಬೇಕೋ ಅಷ್ಟು ಸೈಜಲ್ಲಿ ಕಟ್ ಮಾಡ್ಕೊಳ್ಬೋದು. ಇದನ್ನು ಏನಕ್ಕೆ ಯೂಸ್ ಮಾಡ್ತೀನಿ ಅನ್ನೋದಾದರೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಒಂದು ಪೇಪರ್ಸ್ ಅನ್ನೋದು. ಇದನ್ನು ನಾನು ಈ ರೀತಿ ಒಂದು ದಾರದಿಂದ ಪೋಣಿಸ್ಕೊಂಡು ನಾಟ್ ಹಾಕ್ಕೊಳ್ತಾ ಇದ್ದೀನಿ. ಪೂಜಾ ರೂಮಲ್ಲಿ ನಾವು ನಾರ್ಮಲಾಗಿ ಕ್ಲಾತ್ನೆಲ್ಲನೂ ಹ್ಯಾಂಗ್ ಮಾಡ್ಕೊಂಡಿರ್ತೀವಲ್ವ, ಅಲ್ಲಿ ಒಂದು ಸೈಡ್ಗೆ ಇದನ್ನು ಈ ರೀತಿ ನೇತಾಕ್ಕೊಳ್ಬೇಕಾಗತ್ತೆ. ಪ್ರತಿ ಸರಿ ಪೂಜೆ ಮಾಡಬೇಕಾದ್ರೂ ಕೂಡ ದಿನ ಹಾಕಿರುವಂತಹ ಹೂಗಳನ್ನೆಲ್ಲ ಈ ರೀತಿ ತೆಗೆದು ಕವರ್ಸ್ಗೆ ಹಾಕ್ಕೊಳ್ತಾ ಇರ್ತೀವಿ. ಪ್ರತಿದಿನ ಕವರ್ನ ಯೂಸ್ ಮಾಡಬೇಕು ಅನ್ನೋದಾದರೆ ತುಂಬ ಕವರ್ಸ್ ಬೇಕಾಗುತ್ತೆ. ಅದ್ರ ಬದಲಾಗಿ ಎಕೋ ಫ್ರೆಂಡ್ಲಿ ಕೂಡ ಹೌದು. ಈ ರೀತಿ ನ್ಯೂಸ್ ಪೇಪರ್ ಏನಾದರೂ ಮನೆಯಲ್ಲಿದ್ದರೆ ಇದನ್ನು ಈ ರೀತಿ ನೇತಾಕ್ಕೊಳ್ಳಿ. ಇದಕ್ಕೆ ನಾನು ಬಟ್ಟೆನ ಕೂಡ ನೇತಾಕಿದ್ದೀನಿ. ಬಟ್ ವಿಡಿಯೋಗೋಸ್ಕರ ಇದನ್ನು ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ. ಈಗ ನ್ಯೂಸ್ ಪೇಪರ್ನ ನಮಗೆ ಪರ್ ಡೇ 1 ನ್ಯೂಸ್ ಪೇಪರ್ ಬೇಕಾಗುತ್ತೆ. ಅಂದರೆ ದಿನಕ್ಕೆ ಒಂದೇ ಸರಿ ನಾವು ಹೂಗಳನ್ನೆಲ್ಲ ತೆಗಿತೀವಲ್ವ, ಹಳೆ ಹೂಗಳೆಲ್ಲ ಕೂಡ, ಅದಕ್ಕೋಸ್ಕರ ನಾನು ಈ ರೀತಿ ಪೇಪರ್ನ ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಜಾಸ್ತಿ ಫೋಟೋಸ್ ಇದೆ, ಜಾಸ್ತಿ ಹೂವು ಇಡ್ತೀರ ಅನ್ನೋದಾದರೆ ಪೇಪರ್ ಸೈಜು ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ. ಈಗ ನೋಡಿ ಈ ರೀತಿ ನಾವು ನೈರ್ಮಲ್ಯ ಎಲ್ಲ ಏನಿರುತ್ತೆ ಇದನ್ನೆಲ್ಲ ಕೂಡ ತೆಗೆದುಬಿಟ್ಟು ಈ ಪೇಪರಲ್ಲಿ ನಾವು ಕಲೆಕ್ಟ್ ಮಾಡ್ಕೊಳ್ಬೋದು. ಇದನ್ನು ನಾವು ಪಾಟಲ್ಲಿರುವಂಥ ಗಿಡಗಳಿಗೆಲ್ಲ ಕೂಡ ಈಸಿಯಾಗಿ ತೊಗೊಂಡೋಗಿ ಹಾಕ್ಬೋದು. ಈ ಪೇಪರ್ನ ಕೈ ಒರೆಸೋಕ್ಕೂ ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು. ಪೂಜಾ ರೂಮ್ಸಲ್ಲಿ ಎಣ್ಣೆ ಎಲ್ಲ ಚೆಲ್ಲಿದಾಗ ಇಮ್ಮಿಡಿಯೇಟಾಗಿ ಪೇಪರಿಂದ ಎಲ್ಲ ಕೂಡ ನಾವು ಕ್ಲೀನ್ ಮಾಡ್ಕೊಳ್ಬೋದು.
ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅನ್ನೋದ್ರಿಂದ ಶೇರ್ ಮಾಡಿದ್ದೀನಿ. ಯೂಸ್ಫುಲ್ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನ್ಸುತ್ತೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.